So let's start. ರೋಡೆಲ್ಲ ಚೆನ್ನಾಗಿ ಕಾಣುತ್ತಲ್ಲ. ಪ್ರತಿ ಮಹಾಶಿವರಾತ್ರಿಗೆ ಹರಕೆರೆನಲ್ಲಿ ಜಾತ್ರೆ ಇರುತ್ತೆ. ಅದೇ ಈಗ ನೋಡ್ತಾ ಇದ್ದೀರಾ ನೀವು. ಹೆಲ್ಮೆಟ್ಗೆ ಮೊಬೈಲ್ ಫೋನ್ ಅಂಟಿಸ್ಕೊಂಡು ವಿಡಿಯೋ ಮಾಡ್ತಿದ್ನಲ್ಲ, ಅದಕ್ಕೆ ದಾರಿ ಉದ್ದಕ್ಕೆ ಎಲ್ಲ ನನ್ನೇ ನೋಡ್ತಿದ್ದಾರೆ. ನೋಡಿದ್ರು ಯಾರನ್ನೂ ಕೇರ್ ಮಾಡೋದು ಬೇಡ ಅಂತ ಸುಮ್ಮನೆ ನನ್ನ ಬಾಡಿಗೆ ನಾನು ವ್ಲಾಗ್ ಮಾಡ್ಕೊಂತ ಹೋಗ್ತಿದ್ದೀನಿ. ಸಿಮ್ಸ್ ಅವ್ರಿಗೆ ಕಾಮನ್ ಆಗಿ ಸ್ಯಾಟರ್ಡೆ ನೈಟು ಊಟಕ್ಕೆಲ್ಲಿ ಹೋಗೋಣ ಅಂದರೆ ನೆನಪಾಗೋದೆ ಇದು ಗ್ರೀನ್ ಫಿಶ್ ಲ್ಯಾಂಡ್. ಗ್ರೀನ್ ಫಿಶ್ ಲ್ಯಾಂಡಿಗೆ ಸುಮಾರು ಜನ ಬಂದು ಹೋಗ್ತಾ ಇರ್ತಾರೆ, ಯಾಕಂದರೆ ಅಲ್ಲಿ ಫಿಶ್ ಸಖತ್ತಾಗಿ ಸಿಗುತ್ತೆ. ಆಮೇಲೆ ಎಗ್ ಫ್ರೈಡ್ ರೈಸ್ ಇದೆಲ್ಲ ಮಸ್ತ್ ಇರುತ್ತೆ. ಸಕ್ಕರೆ ಬೈಲ್ಗೆ ಹೋಗೋ ರೋಡಲ್ಲಿ ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಕಡೆ ಅಡಿಕೆ ತೋಟ, ಇನ್ನೊಂದು ಕಡೆ ಭತ್ತ. ನೋಡೋಕೆ ಮಾತ್ರ ಸಖತ್ತಾಗಿದೆ ರೂಟು. ಹೋಗ್ತಾ ಹಂಗೆ ಸ್ಲೋ ಮಾಡಿಬಿಟ್ಟೆ, ನೇಚರ್ ನೋಡ್ಕೊತಾ ಎಂಜಾಯ್ ಮಾಡ್ಕೊತಾ ಹೋಗೋಣ ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡೋಕ್ಕೆ ಮೂಡಾಗಲಿಲ್ಲ. ಹಬ್ಬದ ದಿನ ಸ್ನಾನ ಮಾಡದೇ ಇದ್ದರೆ ಸರಿ ಅನಿಸಲ್ಲ ಅಂಥೇಳಿ ಬೈಕ್ ತಗೊಂಡು ಸೀದಾ ಹೋಗ್ತಾಯಿದ್ದೀನಿ ನೋಡಿ ಕುಡ್ಲು ತೀರ್ಥಕ್ಕೆ. ಇದನ್ನು ಸ್ಟಾರ್ಟಿಂಗಲ್ಲಿ ಹೇಳಲಿಲ್ಲ, ಬಟ್ ಮಧ್ಯದಲ್ಲಿ ಹೇಳ್ತೀನಿ. ಇದು ಒಂಥರ ಕ್ರೇಜಿಯಾಗಿ ಮಾಡೋಣ, ಒಂದು ಈ ಹಬ್ಬದ ಸೆಲೆಬ್ರೇಷನ್ ಮತ್ತು ಬರ್ಡೇ ಸೆಲೆಬ್ರೇಷನ್ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಬೈಕ್ ತಗೊಂಡು ಹೊಂಟಿದ್ದೆ. ಇದೆಲ್ಲ ಮಧ್ಯದಲ್ಲಿ ಹಿಂಗೆ ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದೆ ಲಾಗ್. ಬಟ್ ಕರುಸ್ ಇದೆಯಲ್ಲ, ಈ ಕರುಸು ಭಾರಿ ಭಯಂಕರ ಅಪ್ಪ. ಹಂಗೆ ಹೋಗ್ತಾ ನಂಗೆ ಸಕ್ಕರೆ ಬೈಲ್ ಬಂದೇ ಬಿಡುತ್ತೆ. ಸಕ್ಕರೆ ಬೈಲ್ ಆನೆ ಬಿಡಾರ ನಿಮ್ಗೆ ಗೊತ್ತೈತೆ. ಬೆಳಗ್ಗೆ ಆನೆ ಮಾವತ್ತರ ಎಲ್ಲ ಆನೆನ ತೊಳೆದು ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ ಮೇವಿಗೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ತುಂಬಿಟ್ಟಿದ್ದಾರೆ. ಇವತ್ತು ಶಿವರಾತ್ರಿ ಅಲ್ವಾ, ರಜೆ ಇದೆ ಅಂತ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಬಂದಿರ್ತಾರೆ ಆನೆ ನೋಡೋಣ ಅಂತ. ಸೊ ಹಂಗೆ ಹೋಗ್ತಾ ಇದ್ದೆ. ಇಲ್ಲಿ ತುಂಬ ಹೋಟೆಲ್ಸ್ ಇದ್ದಾವೆ. ಹೋಟೆಲ್ ಸಕ್ಕರೆ ಬೈಲು, ಬ್ರೀಜ್, ಇದಾದಮೇಲೆ ನೋಡಪ್ಪ, ನಮಗೆ ನಾವು ಒಳಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲೇ ಹೊರಗಡೆನೇ ಒಂದು ಆನೆ ನೋಡಿಬಿಟ್ವಿ. ಆನೆ ಬಂದೇ ಬಿಡ್ತು ಮುಂದೆನೇ. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಸಕ್ಕರೆ ಬೈಲಿಂದ ತೀರ್ಥಹಳ್ಳಿ ಹೋಗೋ ರೂಟ್ ಇದೆಯಲ್ಲ, ಅದು ಮಾತ್ರ ಸಖತ್ ಎಪಿಕ್ ಅಂತಲೇ ಹೇಳ್ಬೋದು. ಅದೇ ಮಾನ್ಸೂನ್ನಲ್ಲಿ ಫುಲ್ ಗ್ರೀನರಿ ಇರುತ್ತೆ. ಆ ಕಡೆ ಸುತ್ತಮುತ್ತ ಎಲ್ಲ ಫಾರೆಸ್ಟ್ ಅಲ್ವಾ, ಫಾರೆಸ್ಟಲ್ಲಿ ಮಧ್ಯದಲ್ಲಿ ರೋಡ್ ಮಾಡಿದ್ದಾರೆ, ಮಸ್ತ್ ಇರುತ್ತೆ. ಪಕ್ಕದಲ್ಲೇ ಒಂದು ತುಂಗ ರಿವರ್ ಹರಿಯುತ್ತಲ್ಲ, ಆ ಫೀಲ್ ಮಾತ್ರ ಮಸ್ತ್ ಇರುತ್ತೆ. ಈಗೇನು ಆಗುಂಬೆ ರೀಚ್ ಆದ್ವಿ. ಇಂದ ಆಗುಂಬೆ ಘಾಟ್ ಸ್ವಲ್ಪ ದೂರನೇ ಇದೆ. ಅಂದರೆ ಇದು ಸ್ಟ್ರೈಟ್ ರೋಡ್ ಹೋಗೋಕ್ಕೆ ಶೃಂಗೇರಿ ಆಗುಂಬೆ ಘಾಟ್ಗೆ ಎಂಟ್ರಿ ಆದ್ವಿ. ಇದೇ ಎಂಟ್ರೆನ್ಸು. ಇಲ್ಲೇ ಕಾಣಿಸ್ತಿದೆಯಲ್ಲ ಫಾರೆಸ್ಟ್ ಆಫೀಸ್ ಇದೆ, ಪಕ್ಕದಲ್ಲೇ ಒಂದು ಲೇಕ್ ಇದೆ ಸಣ್ಣದು. ಮಕ್ಕಳು ಮತ್ತು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಬಂದರೆ ಆಟ ಆಡ್ಬೋದು. ಎಂಟ್ರಿ ಟಿಕೆಟ್ ಕೂಡ ಇದೆ. ಹಿಂಗೆ ಹೋಗ್ತಾ ಇಲ್ಲಿ ನಿಮಗೆ ಫಸ್ಟ್ ವ್ಯೂ ಪಾಯಿಂಟ್ ಸಿಗುತ್ತೆ. ಅಂದರೆ ಕರು ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲೇ ಇಲ್ಲಿ ನೋಡಿ ಹೆಂಗೆ ಕಲಿಸಿದಾರಲ್ಲ, ಇದೇ ವ್ಯೂ ಪಾಯಿಂಟು. ಇಲ್ಲಿ ಮೊದಲೆಲ್ಲ ಹಿಂಗೆ ತಗೋತಿದ್ರು. ಅದಾದಮೇಲೆ ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ರೈಟ್ ಸೈಡ್ಗೆ
ಜನ ನಿಲ್ಲಕ್ಕೆ ಒಂದು ಸ್ವಲ್ಪ ಪ್ಲೇಸ್ ಮಾಡಿದ್ದಾರೆ, ಅಲ್ಲಿ ಹೋಗ್ಬೋದು. ಅಲ್ಲಿ ಫೋಟೋಸು ತೊಗೋಬೋದು ಚೆನ್ನಾಗಿ. ತುಂಬ ಜನ ಸೇರ್ತಾರಲ್ಲಿ, ಯಾಕಂದರೆ ಸ್ವಲ್ಪ ಸ್ಪೇಸ್ ಅಡಿಕ್ವೇಟೇ ಇದೆ. ತುಂಬ ಜನ ಬಂದು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ವಲ್ಪ ಕಾಮನ್ನಾಗಿ ವಿಸಿಟ್ ಮಾಡ್ತಾರೆ, ಯಾಕಂದರೆ ಈ ಆಗುಂಬೆ ದಾಟಿ ಹೋದರೆ ಉಡುಪಿ ಸಿಗುತ್ತೆ. ಹಂಗೆ ಇಲ್ಲಿ ಆಗುಂಬೆಗೆ ಶೃಂಗೇರಿ ಕೂಡ ಹತ್ರ. ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ವೀಕೆಂಡ್ಸಲ್ಲಂತೂ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಯಾಕಂದರೆ ಕೆಲವರು ಬೀಚ್ ಸೈಡ್ ಹೋಗೋರು ಇರ್ತಾರೆ, ಕೆಲವರು ಟೆಂಪಲ್ ಸೈಡ್ ಹೋಗೋರು ಇರ್ತಾರೆ. ಎರಡೂ ಕಡೆ ಹೋಗೋರು ಕಾಮನ್ನಾಗಿ ಇದೊಂದು ಪ್ಲೇಸ್ ವಿಸಿಟ್ ಮಾಡಿ ಹೋಗ್ತಾರೆ. ನೋಡಿ, ಬೆಳಗ್ಗೆ ಅಷ್ಟೊಂದು ಜನ ಇಲ್ಲ. ಅದೇ ಸಂಜೆ ಆದರೆ ತುಂಬ ಹೋಗಿರ್ತಾರೆ. ಸನ್ಸೆಟ್ ಪಾಯಿಂಟ್ ಅಲ್ಲ, ಒಬ್ವಿಯಸ್ಲಿ ಸಂಜೆನೇ ಜಾಸ್ತಿ ಜನ ಇರ್ತಾರೆ. ಬಟ್ ಹೋಗಿ ಬರೋರೆಲ್ಲ ಇಲ್ಲಿ ಬಂದು ಸ್ವಲ್ಪ ಫೋಟೋಸ್ ತೊಗೊಂಡು ಹೋಗ್ತಾರೆ. ಸ್ಪೆಸಿಫಿಕ್ಕಾಗಿ ಇದಕ್ಕೆ ಹೋಗ್ಬೇಕಂತ ಏನು ಬಂದಿಲ್ಲ. ಅದೇ ಪ್ರಾಬ್ಲಮ್ಮು, ಇಲ್ಲಿ ಸ್ಪೆಸಿಫಿಕ್ಕಾಗಿ ಬರೋದಿಲ್ಲ. ದಾರಿ ಉದ್ದಕ್ಕೂ ಹೋಗಿ ಬರೋರೆಲ್ಲ ಇಲ್ಲಿ ಸ್ಟಾಪ್ ಕೊಟ್ಟು ಹೋಗ್ತಾ ಇರ್ತಾರೆ. ಎಷ್ಟೊಂದು ಪ್ಲೇಸಸ್ ಇರ್ತವೆ ಈ ರೂಟಲ್ಲಿ. ಹಂಗೆ ಹೋಗಿ ಬರೋರೆಲ್ಲ ಇಲ್ಲೊಂದು ಪ್ಲೇಸ್ ಇದೆಯಲ್ಲ ಅಂತ ಬಂದು ನೋಡ್ಕೊಂಡು ಹೋಗ್ತಾರೆ. ಹಾಯ್ ಗಾಯ್ಸ್, ಬೆಳಗ್ಗೆ ಲಾಗ್ ಮಾಡೋಕ್ಕಾಗಿಲ್ಲ, ಸೊ ಈಗ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಬರ್ಡೇ, ಸೊ ಫ್ಯೂಯಲ್ ತಗೊಂಡು ಹೊರಗೆ ಬರೋಣ ಅಂತ ಬಂದೆ. ಹೊರಗೆ ಬರೋಣ ಅಂದರೆ ಎಲ್ಲೋ ಒಂದು ಕಡೆ ಹೋಗೋಣ ಅಂತಿತ್ತು, ಬಟ್ ಇದೇ ಪ್ಲೇಸ್ಗಂತ ಅಂದ್ಕೊಂಡಿರಲಿಲ್ಲ. ಈಗ ಆಗುಂಬೆಗೆ ಬಂದಿದ್ದೀನಿ. ಆಗುಂಬೆಯಿಂದ ಕುಡ್ಲುತೀರ್ಥ ಫಾಲ್ಸಿಗೆ ಹೋಗ್ತಾ ಇದ್ದೀನಿ. ಕುಡ್ಲುತೀರ್ಥ ಫಾಲ್ಸಿಗೆ ಸೆಕೆಂಡ್ ಇಯರಲ್ಲಿ ಆಲ್ರೆಡಿ ಹೋಗಿದ್ವಿ, ಒಂದ್ಸರಿ ನೋಡಿದ್ದೀವಿ. ಬಟ್ ಆದರೂ ತುಂಬ ದಿನದಿಂದ ಕುಡ್ಲುತೀರ್ಥ ನೋಡಬೇಕು ಹೋಗಬೇಕು ಅಂತ ಅನ್ಕೋತಿದ್ದೆ. ಇವತ್ತು ಹೆಂಗೋ ಸಿಯಲ್ ತೊಗೊಂಡಿದ್ದೀನಲ್ಲ, ಹೋಗಿ ಬರೋಣ ಅಂತ ಬಂದಿದ್ದೀನಿ. ಇಲ್ಲಿಂದ ಇನ್ನೇನು 20 ಕಿಲೋಮೀಟ್ರಲ್ಲಿ ಅಷ್ಟೇ ಇರ್ತದೆ, ಹೋಗಿ ಬರಬೇಕು. ನಾವು ಸೋಲೋ ಟ್ರಿಪ್ ಹೊಡಿಬೇಕಂತ ಆಸೆ ಇತ್ತು, ಏನು ಆಲ್ ಇಂಡಿಯಾ ಟ್ರಿಪ್ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಒಬ್ಬೊಬ್ಬನೇ ಬರೋಕ್ಕೆ ಬೇಜಾರಾಗುತ್ತೆ. ಅಂದರೆ ಇನ್ನು ಆಲ್ ಇಂಡಿಯಾ ಟ್ರಿಪ್ ಹೆಂಗೆ ಹೋಗೋದು? ಅದಕ್ಕೆ ಇದೊಂಥರ ಎಕ್ಸ್ಪೀರಿಯೆನ್ಸ್, ಸಿಂಗಲ್ ಆಗಿ ಎಲ್ಲ ಕಡೆ ಫಸ್ಟ್ ಕರ್ನಾಟಕದಲ್ಲಿ ಅಡ್ಡಾಡ. ಈಗ ಯಾರೂ ಇಲ್ಲ, ಮಧ್ಯಾಹ್ನ ಆಗ್ತಿದೆಯಲ್ಲ, ಈ ಬಿಸ್ಲಾಗ ಯಾರು ಬರ್ತಾರೆ? ಮೋಸ್ಟ್ ಬರೋದಿಲ್ಲ. ಬಂದರೆ ನಮ್ಮಂತ ಬರ್ತಾರೆ. ಟ್ರಾವೆಲ್ ಫ್ರೀಕ್ಸ್ ದಾರಿನಲ್ಲಿ ಹೋಗಿ ಬರೋಕ್ಕೆ. ಇದರಲ್ಲಿ ಹೊಡೆಯೋಕ್ಕಂತೂ ಮಜಾ ಗುರು, ಮಜಾ. ಅದು ನನ್ನ ಬೈಕಲ್ಲಂತೂ ಸಕ್ಕತ್ತಾಗಿರುತ್ತೆ. ಎಲ್ಲ ಬಂದು ಮೊದಲೇ ಅದು ವಿಂಟೇಜ್ ಆಗ್ತಿದೆ. ಹೊರಗಡೆ ಕಾರ್ ಹೋಗ್ತಿದ್ದೆ. ಇದು ರೈಡ್ ಆಗ್ಬಿಟ್ಟು ಗಾಡಿಗಳಿಗಾದ್ರೆ ಹಂಗೆ ಸ್ಟಾಪ್ ಆಗ್ಬಿಡ್ತಾರೆ. ಸ್ಟಾಪ್ ಆಗ್ಬಿಟ್ರೆ ಸ್ಟಾಪ್ ಮಾಡಕ್ ಆಗ್ತಿಲ್ಲ.
ಇಲ್ಲಿಂದ ಉಡುಪಿ ಡಿಸ್ಟಿಕ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಕುಡ್ಲು ತೀರ್ಥ ಇರೋದು ಉಡುಪಿ ಡಿಸ್ಟಿಕ್ನಲ್ಲೇ. ಬಾರ್ಡರ್ ಕ್ರಾಸ್ ಆದಮೇಲೆ ಸ್ವಲ್ಪ ದೂರನೇ ಅಷ್ಟೇ. ಬಟ್ ಅಲ್ಲಿ ಸ್ವಲ್ಪ ದಾರಿ ನ್ಯಾರೋ ಇದೆ, ನೋಡ್ಕೊಂಡು ಹೊಡಿಬೇಕು. ಯಾಕೆ ಆಪೋಸಿಟ್ ವೆಹಿಕಲ್ ದೊಡ್ಡ ವೆಹಿಕಲ್ಸ್ ಎಲ್ಲ ಬರ್ತಿರುತ್ತೆ, ನಿಧಾನಕ್ಕೆ ಹೋಗ್ಬೇಕು. 16 ಕಿಲೋಮೀಟರ್ಸ್ ತೋರಿಸ್ತಿದೆ. ಸೊ ಡಿವಿಯೇಷನ್ವರೆಗೂ ಇದೇ ಮಾಡಿ